ಎಲ್ಲರಿಗೂ ನಮಸ್ಕಾರ. ಸಿ.ಕೆ ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಒಂದು ಹಪ್ಪಳ ಮಾಡಿ ತೋರಿಸ್ತೀನಿ. ಅದು ಅಕ್ಕಿಯಿಂದ ಹಪ್ಪಳ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ. ತುಂಬ ದೊಡ್ಡದಾಗಿ ಅರಳುವಂಥ ಹಪ್ಪಳ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಗರ್ಗರಿಯಾಗಿ ಊಟದ ಜೊತೆ ಎಲ್ಲ ತಿನ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಮಿಕ್ಸಿಗೆ 1 ಕಪ್ಪಷ್ಟು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಇದನ್ನ ಈಗ ಫೈನಾಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಫುಲ್ಲು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ತರ್ತರಿ ಇರಬಾರ್ದು, ಪೂರ ನೈಸ್ ಇರಲಿ. ಈಗ ಇನ್ನೊಂದು ಮಿಕ್ಸಿಗೆ 3 ಹಸಿಮೆಣಸಿನ್ಕಾಯಿ, ಇದನ್ನು ಈಗ ತರ್ತರಿಯಾಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ತರ್ತರಿ ಹಾಗೆ ಪುಡಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ 1 ಲೋಟ ನೀರು, ನಾನಿಲ್ಲಿ 3 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ 1 ಚಮಚ ಜೀರಿಗೆ. ಈಗ ಇದು ಲೈಟಾಗಿ ಕುದೀತಾ ಇದೆ. ಈಗ ರುಬ್ಬಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡಬೇಕು ನೀರಲ್ಲಿ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ನೀರು. ಈಗ ಇದಕ್ಕೆ 1 ಲೋಟ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಲೋಟಗೆ 3 ಲೋಟ ನೀರು, ನೆನ್ಪಿಟ್ಕೊಳ್ಳಿ. 1 ಲೋಟ ಅಕ್ಕಿ ಹಿಟ್ಟಿಗೆ 3 ಲೋಟ ನೀರು. ಇಲ್ಲಿ ನಾನು ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಸಬ್ಬಕ್ಕಿ, ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟಿರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಒಂದು 5 ನಿಮಿಷ ಬೇಯಿಸಿ. ಅಕ್ಕಿ ಹಿಟ್ಟಲ್ವ, ಬೆಂದರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಇದೇ ಥರ ಬೇಯಿಸಿ. ಈ ಮುದ್ದೆ ಬೇಯಿಸ್ತಿರಲ್ಲ ಅದೇ ಥರ. ನೋಡಿ, ಈಗ ಇದಿಟ್ಟು ರೆಡಿಯಾಗಿದೆ. ಈಗ ಒಂದು ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೋಡಿ, ಇದು ಕೊಬ್ಬರಿ ಎಣ್ಣೆನೇ ಹಚ್ಕೋಬೇಕು. ಆರ್ಡಿನರಿ ಎಣ್ಣೆ ಯೂಸ್ ಮಾಡಬೇಡಿ, ಯಾಕೆಂದರೆ ಆರ್ಡಿನರಿ ಎಣ್ಣೆ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ದಿನ ಇಡೋಕ್ಕೆ ಬರೋದಿಲ್ಲ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ನೀವು 1 ವರ್ಷ 2 ವರ್ಷ ಇಟ್ಟರು ಹಪ್ಪಳ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಈಗ ಇದು ನೀಟಾಗಿ ನಾದ್ಕೊಳ್ಳೋಣ. ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೋಬೇಕು. ನೋಡಿ, ನಾನು ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೊಂಡಿದ್ದೀನಿ ನೀಟಾಗೆ. ನೀವೆಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ, ಅದಕ್ಕೆ ಜಾಸ್ತಿ ನಾದಿ. ಈಗ ಇದನ್ನು ಒಂದೊಂದೇ ಉಂಡೆ, ನಿಮ್ಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊತಿದ್ದೀನಿ, ಯಾಕಂದರೆ ಕರೆದ ಮೇಲೆ ಅದು ದೊಡ್ಡದಾಗುತ್ತೆ ಹಪ್ಪಳ. ಅದಕ್ಕೆ ನೀವು ದೊಡ್ಡದಾಗಿ ಮಾಡ್ಕೊಂಬಿಟ್ರೆ ಇನ್ನೂ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಈ ಸೈಜಲ್ಲೇ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಸೈಜ್ ಬರುತ್ತೆ. ನೋಡಿ, ಇದು ಚಪಾತಿ ಮೇಕರ್ ಅಂತ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ಇದ್ರ ಮೇಲೆ ಒಂದು ಕವರ್ ಇಡ್ತಾ ಇದ್ದೀನಿ, ಏಕೆಂದರೆ ಅದ್ರ ಕಂಟ್ಕೊಂಡ್ಬಿಡುತ್ತೆ. ಇಟ್ಟು ಕವರ್ ಇಟ್ಕೊಂಡ್ರೆ ನಿಮ್ಗೆ ಅಂಟಲ್ಲ. ಇದ್ರ ಮೇಲೆ ಒಂಚೂರು ಕೊಬ್ಬರಿ ಎಣ್ಣೆ ನೋಡಿ ಈ ಥರ ಹಚ್ಕೊಳ್ಳಿ. ಅದ್ರ ಮೇಲೆ ಒಂದೊಂದೇ ಉಂಡೆ ಈ ಥರ ಇಟ್ಟು ನೋಡಿ, ಅದನ್ನ ಇನ್ನೊಂದು ಕವರಲ್ಲಿ ಮುಚ್ಚಿ ನೋಡಿ, ಸಿಂಪಲಾಗಿ ಈ ಥರ ಪ್ರೆಸ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ. ನೋಡಿ, ಇಷ್ಟು ದೊಡ್ಡದಾಗಿ ಆಗಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಇದೇ ಸೈಜಲ್ಲಿ ಇರಲಿ. ಈಗ ನೋಡಿ, ಎಲ್ಲನೂ ನಾನು ಅದೇ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಬಿಸಿಲಿಗೆ ಇಟ್ಟಿದ್ದೀನಿ ಒಣಗೋಕ್ಕೋಸ್ಕರ. ಒಂದು 3-4 ದಿನ ನೀವು ಈ ಥರ ಬಿಸಿಲಲ್ಲೇ ಇಡಬೇಕು. 4-5 ದಿನವೂ ಇಡಿ, 3-4 ದಿನ ಬೇಡ, ಒಂದು 4-5 ದಿನ ಈ ಥರ ಬಿಸಿಲಲ್ಲಿ ಒಣಗಬೇಕು ಅದು ಚೆನ್ನಾಗೆ. ಆವಾಗ ನಿಮಗೆ 2 ವರ್ಷ ಇಟ್ಟರು ಇದೇನು ಹಾಳಾಗೋದಿಲ್ಲ. ನೋಡಿ, ಈಗ 4-5 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ. ನೋಡಿ, ಈ ಥರ ಆಗುತ್ತೆ ಒಣಗಿದ ಮೇಲೆ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗೆಲ್ಲ ಒಣಗಿದೆ. ನೋಡಿ, ಇನ್ನು ಒಣಗಿದ ಮೇಲೆ ಈ ಥರ ಆಗುತ್ತೆ. ಈಗ ಇದು ಕರೆದ್ರೆ ಎಷ್ಟು ದೊಡ್ಡದಾಗುತ್ತೆ ಅಂತ ನಾನು ತೋರಿಸ್ತೀನಿ ಕರೆದು. ನೋಡಿ, ಈಗ ಎಣ್ಣೆ ಕಾದಿದೆ. ನೋಡಿ, ಅದು ಎಷ್ಟು ಅಗಲು ಎಷ್ಟು ದೊಡ್ಡದಾಗುತ್ತೆ ನೋಡಿ ಹಪ್ಪಳ. ನೋಡಿ, ಎಷ್ಟು ದೊಡ್ಡದಾಗಿದೆ. ನಾನು ಹಾಕಿದ್ದು ಚಿಕ್ಕದು, ಅಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ, ಹಪ್ಪಳ ಗರ್ಗರಿಯಾದ ಹಪ್ಪಳ ಊಟದ ಜೊತೆಗೆ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಒಂದ್ಸಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.